ಸುಮ್ಮ ಅಳ್ಬಿಡ ಕಣವಿ. ನೋಡು, ನಾಯಿ ಬಗಳಿದ್ರೆ ದೇವ್ಲೋಕ ಹಾಳಾಯ್ತದ. ನೀನು ಯೋನು ಅಂತ ನಮ್ಗೆ ಎಲ್ರಿಗೂ ಗೊತ್ತು. ಅಳ್ಬೇಡ ಕಣವಿ, ಹೇಳ್ಬೇಡ. ಅಕ್ಕ, ರಾಜಿ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋದು ಅಂತ ನಾನು ಹೇಳ್ತಾ ಇಲ್ಲ. ಈ ವಿಷಯ ಏನಾದರೂ ಒಬ್ಬಂಗೆ ಗೊತ್ತಾಗಿ ಅವಂಗೇನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಇಲ್ಲ ಕಣವಿ, ಹಂಗೇನೂ ಆಗಕ್ಕಿಲ್ಲ. ನೀನು ಅಳ್ಬೇಡ ಕಣವಿ. ಧೈರ್ಯವಾಗಿಲ್ಲಮ್ಮ, ನೀನು ಅನ್ಕೊಂಡಂಗೆಲ್ಲ ಏನೂ ಆಗತ್ತಿಲ್ಲ. ತಗೋ, ನೀರು ಕುಡಿ. ಅಣಿಯ, ಬ್ಯಾಗ್ ತಗೊಂಡೆಲ್ಲ ಹೊರಟಿದ್ಯಾ? ಮನೆ ಬಿಟ್ಟು ಹೋಯ್ತಾ ಇವ್ನಿ. ಏನು ಹೇಳ್ತಿದ್ದೆ ಗೋಪಾಲಣ್ಣ ನೀನು? ಏನಪ್ಪಯ್ಯ ಇದು? ಈ ಮನೆಯಾಗಿರೋ ಯೋಗ್ಯತೆ ನನಗಿಲ್ಲವ. ಅದಕ್ಕೆ ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡೋವ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಅಪ್ಪ, ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ಕುಸೆ, ಯಾವ ಗಳಿಗೆಯಲ್ಲಿ ನನ್ನ ಅಪ್ಪ ಅಂತ ಕರೆದಿಯೋ ಆ ಗಳಿಗೆಯಿಂದ ನಿನಗೆ ಗಂಡ ಅಂತ ಅನ್ಕೊಂಡ್ಬಿಡ್ತಲ್ಲ ತಾಯಿ. ನಾನು ದರಿದ್ರ ಅಪ್ಪ ಕಣವ, ದರಿದ್ರ ಅಪ್ಪ. ಅಣಯ್ಯ, ಅಲ್ಲ ಅಪ್ಪಯ್ಯ, ಆ ರಾಜಿ ಏನೋ ಹೇಳಿದ್ಲು ಅಂತ ಅದನ್ನ ಮನ್ಸ್ಗೆ ಹಾಕೊಂಡು ನೀವು ಹಿಂಗೆ ಮಾಡ್ತಾ ಇದ್ದೀರಾ? ಅಲ್ಲ, ಅವಳು ಯಾರೋ ಏನೋ ಹೇಳಿದ್ಲು ಅಂತ ನೀವು ನಮ್ಮಿಂದ ದೂರ ಆಗ್ತೀರಾ? ಆ ಹೆಂಗ್ಸ್ ಬುದ್ಧಿನೇ ಮನ್ಸು ಕೆಡ್ಸಂಥದ್ದು. ಅಣಯ್ಯ, ಅವಳು ಮಾತಿಗೆ ಇಷ್ಟು ಬೇಗ ನೀನು ಬಿಟ್ಕೊಡಬಾರ್ದು ಅಣಯ್ಯ. ಇಲ್ಲ ಗಂಗಡ್ರಪ್ಪ, ಅವಳು ಹೇಳಿದ್ರಾಗ ಸತ್ಯ ಐತೆ. ನಾನು ಈ ಮನೆಗೆ ಕಾಲಿಟ್ಟ ಮ್ಯಾಗೆ ತಾನೆ ಪುಟ್ಟಮ್ಮಿ ಪಡಬಾರ್ದು ಕಷ್ಟಪಟ್ಟಿದ್ದು. ಮೊದಲನೇ ಮಗಳ ಮದುವೆ ಆಯ್ತು, ಗಂಡ ಬಿಟ್ಟು ಎರಡನೇ ಮಗಳಿಗೂ ಮದುವೆ ಆಯ್ತು, ಯಾವ್ದು ಅವನು ಕರ್ಕೊಂಡ. ಆಮೇಲೆ ಕೂಸು ಇವಳ ಬಗ್ಗೆ ಊರಿಂದೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋವಂಗಾತು. ನಿನ್ನ ತಂಗಿ ಸುಮ್ಮ ಯಾವನ ಜೊತೆಗೆ ಓಡಾಗೋಳಂತೆ. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಕ್ಕಳು ಪಡಬಾರ್ದು ಬಾಧೆ ಪಡ್ತಾವ್ರೆ. ಇಂಥದ್ರಾಗೆ ಅದನ್ನೆಲ್ಲ ನೋಡ್ಕೊಂಡು ನಾನು ಬದುಕಿರ್ಬೇಕಾ? ಅದಕ್ಕೆ ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡೋಣ ಅಂತ ತೀರ್ಮಾನ ಮಾಡಿಬಿಟ್ಟು. ಅಪ್ಪಯ್ಯ, ಏನು ಹೇಳ್ತಿದ್ದೀರಾ ನೀವು? ನೀವು ಸತ್ರೆ ನಾವೆಲ್ಲ ನೆಮ್ಮದಿ ಆಗಿರ್ತೀವ? ಅವಳು ನನ್ನ ಬಗ್ಗೆನೂ ಕೆಟ್ಟದಾಗ ಮಾತಾಡಿದ್ಲು, ಹಾಗಾದ್ರೆ ನಾನು ಸಾಯ್ಬೇಕು? ಅಪ್ಪ ಆಗಿ ನೀವೇ ಹೆಂಗೆ ಹೇಳಿದ್ರೆ ಅವಳು ಹೇಳೋದ್ರಾಗೆ ಏನೂ ತಪ್ಪಿಲ್ಲ ಬಿಡಿ ಅಪ್ಪಯ್ಯ. ಈಗಾಗಲೇ ಮನ್ಸಿಗೆ ತುಂಬ ನೋವಾಗಿದೆ ಅಪ್ಪ. ಬಿಟ್ಟೋಗ್ತೀನಂತ ಹೇಳಿ ಇನ್ನೂ ನೋವು ಕೊಡಬೇಡಿ. ಅಣಯ್ಯ, ಪುಟ್ಟಕ್ಕ ನಿಮ್ಮನ್ನು ನಂಬಿ ಈ ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ. ಇಂಥ ಸಮಯದಲ್ಲಿ ನೀವು ಇಂಥ ನಿರ್ಧಾರಗಳು ತಗೊಳ್ಳೋದು ಸರಿ ಅಲ್ಲ ಅಣಯ್ಯ. ಅಪ್ಪಯ್ಯ, 1000 ಜನ 1000 ಥರ ಮಾತಾಡಲಿ, ಆದರೆ ನೀವು ನಮ್ಮದೇ ಆಕಾಶದಲ್ಲಿ ಇರೋ ನಕ್ಷತ್ರ ಥರ. ಅದಕ್ಕೆ ಯಾವ ಪರದಲ್ಲೂ ಇರೋಕ್ಕಿಲ್ಲ. ಮತ್ತೆ ನಮ್ಮನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಬೇಡಿ ಅಪ್ಪ. ಈಗಾಗಲೇ ನಾವು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ, ಮತ್ತೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅಪ್ಪಯ್ಯ, ಬಾಳದ ಸೋತವ್ರಿಗೆ ಅಪ್ಪ ಅವನ್ನ ಆಸಾದೀಪ. ನಮ್ಮಿಬ್ರಿಗೂ ಇದನ್ನು ಕಳ್ಕೊಳಕ್ಕೆ ಒಂಚೂರು ಇಷ್ಟ ಇಲ್ಲ ಅಪ್ಪಯ್ಯ.
ಅಲ್ಲ ಅಣ್ಣಯ್ಯ, ಈ ಪ್ರೀತಿನ ಬಿಟ್ಟು ಬಿದ್ದ ಹೋಗೋದಕ್ಕೆ ಸಾಧ್ಯನಾ ಅಣ್ಣಯ್ಯ? ಇಲ್ಲ ಕಣವ, ನಿಮ್ಮನ್ನು ಬಿಟ್ಟು ಇನ್ಯಾವತ್ತೂ ಎಲ್ಲೂ ಹೋಗೋಕ್ಕಿಲ್ಲ, ಹೋಯ್ತೀನಿ ಅಂತಲೂ ಅನ್ನೋಕ್ಕಿಲ್ಲ. ನೀವು ನನ್ನ ಜೀವ ಕಣ್ರವ, ನನ್ನ ಜೀವ. ಅವ್ವ 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 ಸುಮಾ ಸುಮಾ ಏನಾಯ್ತವಿ? ಅವ್ವ ಸುಮಾ ಅವ್ವ ಜ್ವರ ಬಂದೈತೆ. ಅಪ್ಪಯ್ಯ ಅಪ್ಪಯ್ಯ, ಏನಾಯ್ತವಾ? ಸುಮಗೆ ಸ್ಯಾನೆ ಜ್ವರ ಬಂದ್ಬಿಡೈತೆ. ಅವ್ವ ಅವ್ವ ಅಂತ ಕನ್ವರಿಸ್ತಾವಳೆ. ಹೌದಾ ಅಣ್ಣಯ್ಯ, ಒದ್ದೆ ಬಟ್ಟೆ ಹಾಕೋಣ, ಒದ್ದೆ ಬಟ್ಟೆ ಬೇಗ. ಅವ್ವ ಅಯ್ಯೋ, ಸಾನೆ ಸುಡ್ತಾ ಇತ್ತಲ್ಲವಾ? ಹಾಂ ಕೊಡುಗಣ. ಕೂಸರ ಆಯ್ತದೆ, ನೀನು ಗಾಬರಿ ಮಾಡ್ಕೊಬೇಡ ಕೂಸೆ. ಅವ್ವ ಅಕ್ಕ, ಸುಮಾ ನಂಗೆ ಅವನ್ ನೋಡ್ಬೇಕು ಅನಿಸ್ತಿದೆ. ತುಂಬ ಭಯ ಆಗ್ತಿದೆ ಅಕ್ಕ. ಬೇಗ ಅವನ್ ಕರೆಸು. ಅಮ್ಮ ಇಷ್ಟೊತ್ನಾಗ ಅವನ್ ಕರೆಸು ಅಂದರೆ ನಾನು ಎಲ್ಲಿಂದ ಕರೆಸ್ಲವಿ? ನೋಡು, ನಿನ್ನ ಜೊತೆಗೆ ನಾನು ಇವನಿ, ನಾನು ಹಿಂಗೆ ಅವನ ಥರನೇ ತಾನೆ. ನೀನು ಇವನು ಭಯ ಪಡಬೇಡ. ಇಲ್ಲ ಅಕ್ಕ, ನನ್ಗೆ ಅವ್ವ ಬೇಕು. ನಾನು ಅವನ್ ನೋಡ್ಬೇಕು. ಸುಮಾ, ದಿಗ್ಲು ಬೀಳ್ಬೇಡವ. ಬನ್ನಿ ಕೂತ್ಲೆ. ಸುಮಾ, ಮತ್ತೆ ಯಾಕವ ದಿಗ್ಲು ಬೀಳ್ತಿದ್ಯಾ? ನಿಮ್ಮವ್ವ ಇಲ್ಲ ಅಂತಲೇ? ನೋಡಿಲಿ, ಈಟ್ ಹೊತ್ನಾಗೆ ನಾನು ನಿನ್ಗೋಸ್ಕರ ಅಂತ ಬಂದೀನಿ ಅಂದರೆ ನಾನು ನಿಮ್ಮವ್ವನೇ ಅಲ್ವೇ? ಏನಾಯ್ತವ ನಿನಗೆ? ತುಂಬ ಭಯ ಆಗ್ತಿದೆ ಅತ್ತೆ. ನಂಗೆ ಯಾರಾದರೂ ತೊಂದರೆ ಮಾಡ್ತಾರೇನೋ ಅನಿಸ್ತಿದೆ. ಅಯ್ಯಯ್ಯ, ನಿಂಗೆ ಯಾರವ ತೊಂದರೆ ಮಾಡ್ತಾರೆ? ಹಾಂ, ನಿಂಗೆ ಯಾರನ್ನ ತೊಂದರೆ ಕೊಡಬೇಕು ಅಂದರೆ ಮೊದಲು ಅವರು ನನ್ನ ದಾಟ್ಕೊಂಡು ಬರಬೇಕು. ದಿಗ್ಲು ಬೀಳ್ಬೇಡ. ಅತ್ತೆ, ಸುಮಾ ಆಡೋದು ನೋಡಿ ನಂಗೆ ಸ್ಯಾನೆ ದಿಗ್ಲಾಗ್ಬಿಟ್ಟಿತ್ತು. ಹಿಂಗೆ ಬಂದ್ರಲ್ವ ನಂಗೆ ಖುಷಿ ಸಮಾಧಾನ ಆಯಿತು. ಸುಮ್ಮನಿಗೆ ಹಿಂಗೆ ಆಗೈತೆ ಅಂತ ಅವಂಗೆ ಹೆಂಗೆ ಗೊತ್ತಾಯ್ತೋ ಏನೋ, ಈಟದಲ್ಲಿ ಬರಲೇಬೇಕು ಅಂತ ಹಠ ಮಾಡ್ಕೊಂಬಂದವ್ರೆ. ಅಕ್ಕ, ಸುಮ್ಮ ಹೆದರ್ಕೊಂಡಿದ್ಲಲ್ಲ, ಅದಕ್ಕೆ ಅವಳಿಗೆ ಜ್ವರ ಬಂದಿರೋದು. ಟ್ಯಾಬ್ಲೆಟ್ಸ್ ಏನಾದ್ರು ಕೊಟ್ರಾ? ಇನ್ನೂ ಇಲ್ಲ ಕಣವಿ. ಇರು, ನಾನೇ ಟ್ಯಾಬ್ಲೆಟ್ ತೊಗೊಂಡು ಬರ್ತೀನಿ. ಸುಮ್ಮ ಎದೇಳವ, ಮಾತ್ರೆ ತಕ್ಕಳಂತ ಎದೇಳು. ನೀರು ಕೊಡೋಣ, ಎದು ಹುಷಾರು. ಕೊಡವ, ನಾನೇ ಕೊಡ್ತೀನಿ, ಕೊಡು. ತಕ್ಕಳವ.
ಪುಟ್ಟಕ್ಕ ಇಲ್ಲ ಅಂತ ನೀನಾಗಲಿ ಸಾನ ಆಗಲಿ ಚಿಂತೆ ಮಾಡೋದು ಬೇಡ. ಅವಳು ನನ್ನ ಜೀವದ ಗೆಳತಿ. ಅವಳು ಇಲ್ಲದೆ ಇರಬೇಕಾದ್ರೆ ಅವಳ ಜಾಗದಾಗೆ ನಾನು ನಿಂತ್ಕೊಂಡು ನಿಮ್ಮನ್ನ ಮಾಡ್ಕೊತೀನಿ. ಸ್ಯಾನೆ ಥ್ಯಾಂಕ್ಸ್ ಅತ್ತೆ. ಅವ್ವ ಇಲ್ಲ ಅನ್ನೋ ಕೊರಗನ್ನ ನೀವು ನೀಗಿಸ್ಬಿಟ್ರಿ. ದಾಸಪ್ಪನ ಕಡೆಯವರು ನನ್ನ ಕಿಡ್ನಾಪ್ ಮಾಡಿದಾಗ ನನಗೂ ಸುಮ್ಮನ್ ಥರನೇ ಆತಂಕ ಆಗಿತ್ತು. ಆ ಭಯ ಏನು ಅನ್ನೋದು ನನಗೆ ಗೊತ್ತು. ಅಮ್ಮನ ಮಡ್ಲಲ್ಲಿ ತಲೆ ಹಾಕಿ ಮಲಗಿದ್ರೆ ಯಾವುದೇ ಭಯ ಇರಲಿ ಅದು ದೂರ ಆಗೋಗುತ್ತೆ. ಅತ್ತೆ, ನಿಮ್ಮ ಮಡ್ಲಲ್ಲಿ ಮಲ್ಕೊಡೋದಕ್ಕೆ ನನಗೂ ಅವಕಾಶ ಮಾಡಿಕೊಡ್ತೀರಾ? ಅದನ್ನ ಕೇಳಬೇಕೆ? ನಾನು ನಿಂಗೆ ಅವತ್ತೇ ಹೇಳಿಲ್ವೇ ಸ್ನೇಹ, ನಾನು ನಿಂಗೆ ಅತ್ತೆ ಅಲ್ಲ, ನಿಮ್ಮವ್ವ. ಅಮರೇ, ನೀವಿರೋದು ನಮಗೆ 100 ಆನೆ ಬಲ ಇದ್ದಂಗೆ. ಪುಟ್ಟಮ್ಮಿ ಇಲ್ಲದೆ ಇರೋವಾಗ ಈ ಮನೆನ ನೆರಳಂತೆ ಕಾಪಾಡ್ತಿದ್ದೀರ. ಅದಕ್ಕೆ ಅಲ್ವಾ ಗೋಪಾಲಣ್ಣ ಸುತ್ತ 10 ಹಳ್ಳಿಗೂ ಆಶ್ರಯ ಆಗಿರೋ ಆಲದ ಮರ ಅಂತ ಕರೆಯೋದು. ನನ್ನ ಕುಟುಂಬ ಕಷ್ಟದಲ್ಲಿರ್ಬೇಕಾದ್ರೆ ನಾನು ನೋಡ್ಕೊಂಡು ಸುಮ್ಕೆ ಇರಕ್ಕಾಯ್ತದ ಗೋಪಾಲಯ್ಯ? ಇವರೆಲ್ಲ ನನ್ನ ಕೂಸ್ಗಳು. ನಾನಿರ್ಬೇಕಾದ್ರೆ ಇವ್ರಿಗೆ ಯಾವ ತೊಂದ್ರೆನೂ ಆಗ್ಬಿಡ್ದು. ಈಗ ನನ್ನ ಧೈರ್ಯ ಬಂತು ಅತ್ತೆ. ನಿಮ್ಮ ಮಡ್ಲಲ್ಲಿ ಮಲಗಿದ್ರೆ ಅಪ್ಪನ ಮಡ್ಲಲ್ಲಿ ಮಲಗಿರೋ ಥರನೇ ಅನಿಸ್ತಿದೆ. ನಾನು ಆಗಲೇ ನಿಂಗೆ ಹೇಳಿಲ್ವೇ, ನಾನು ನಿಮ್ಮವ್ವನೇ. ಏನ್ರಿ, ನಿಮ್ಗೆ ಅಷ್ಟು ಹೇಳಿದ್ರು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಮೆಸ್ ನಡ್ಸ್ಕೊಂಡಿದ್ದೀರಲ್ಲ. ಏನು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದರೆ ಮರ್ಯಾದೆ ಇಲ್ವಾ? ಸಾಹೇಬ್ರೆ, ನಮ್ಮ ಅವ್ವ ಇನ್ನೂ ಬಂದಿಲ್ವಲ್ಲ, ಅದಕ್ಕೆ. ಅವ್ವ ಇಲ್ಲ ಅಪ್ಪ ಇಲ್ಲ ಅನ್ನೋ ಕತೆ ಗೌರ್ಮೆಂಟ್ ಕೇಳಲ್ಲಮ್ಮ. ಓನರ್ ಬರಬೇಕು, ಸೈನ್ ಮಾಡಬೇಕು, ಮೆಸ್ ಓಪನ್ ಮಾಡಬೇಕು. ಓನರ್ ಬಂದು ಸೈನ್ ಮಾಡಬೇಕು ಅಂತ ಹೇಳೋಗಿದ್ವಿ ತಾನೇ? ಅಲ್ಲ ಸಾಹೇಬ್ರೆ, ಊರಾಗಿಲ್ದೇ ಇರೋರನ್ನ ಎಲ್ಲಿಂದ ಕರ್ಕೊಬರೋದು? ಹೌದಾ? ಹಾಗಾದ್ರೆ ಓನರ್ ಇಲ್ದಾರ ಮೆಸ್ನ ಕ್ಲೋಸ್ ಮಾಡ್ತೀವಿ ಬಿಡಿ. ಅಲ್ಲ ಸರ್, ಇದಕ್ಕಿದಂಗೆ ಬಂದು ಹಿಂಗೆ ಕ್ಲೋಸ್ ಮಾಡಿ ಅಂದರೆ ಹೆಂಗೆ ಸರ್? ರೀ, ಕ್ಲೀನರ್ಗೆಲ್ಲ ಡೀಟೇಲ್ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ರೀ, ಬೀಗ ಹಾಕ್ಬಿಟ್ಟು ನೋಟಿಸ್ ಅಂಟಿಸ್ರಿ. ಅಯ್ಯೋ ಸಾಹೇಬ್ರೆ, ಹಂಗೆಲ್ಲ ಹೇಳ್ಬಿಡಿ. ಇನ್ನು 2 ದಿನದಲ್ಲಿ ನಮ್ಮ ಅವ್ವ ಬಂದ್ಬಿಡ್ತಾಳೆ. ಅವ್ರು ಬರೋದು ಯಾವಾಗ, ಸೈನ್ ಮಾಡಿ ಲೈಸೆನ್ಸ್ ಪಡೆಯೋದು ಯಾವಾಗ? ಸಾನ, ಯೋನವ ಇದೆಲ್ಲ, ಯೋನ್ ಗಲಾಟೆ? ಅಮರ, ಅದು ಇದ್ಕಿದ್ದಂಗೆ ಬಂದು ಮೆಸ್ ಬಾಗಿಲಾಗ್ತೀನಿ ಅಂತಾವ್ರೆ. ಇವತ್ತು ಬಂದು ಸಡನ್ ಆಗಿ ಹೇಳಿಲ್ಲ, ನಾವು ಆಲ್ರೆಡಿ 1 ವಾರದ ಮುಂಚೆನೆ ಬಂದು ಹೇಳೋಗಿದ್ದೀವಿ. ನೋಡಿ ಸಾಹೇಬ್ರೆ, ಈ ಮೆಸ್ಸು ಪುಟ್ಟಕ್ಕಂದು. ಅವಳು ಗುಡಿಗೆ ಹೋಗವಳೆ. ಇನ್ನೊಂದು ಸ್ವಲ್ಪ ದಿನದಾಗೆ ಬಂದ್ಬಿಡ್ತಾಳೆ. ಆಮೇಲೆ ಅದು ಏನು ಮಾಡಬೇಕು ಅದನ್ನೆಲ್ಲ ನೋಡ್ಕೊಂಡ್ರಾಯ್ತು. ಅದೆಲ್ಲ ಆಗಲ್ಲ ಮೇಡಮ್, ಇವತ್ತು ಕ್ಲೋಸ್ ಮಾಡಲೇಬೇಕು. ರೀ,
ಓನರ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಮತ್ತೇನು ದರ್ಪ ತೋರಿಸ್ತಿದ್ದೀರಾ? ನಾವು ದರ್ಪ ತೋರಿಸ್ತಾ ಇಲ್ಲ, ಗೌರ್ಮೆಂಟ್ ಆಫೀಸರ್ಸು, ರೌಡಿಗಳಲ್ಲ. ಸ್ವಲ್ಪ ನೋಡ್ಕೊಂಡು ಮಾತಾಡಿ. ರೀ ಸ್ವಲ್ಪ ಸಮಾಧಾನವಾಗಿರಿ. ಏನ್ ಸಮಾಧಾನ ಸ್ನೇಹ ಅವರೇ? ಅವ್ವ ಇಲ್ದಿರೋ ಟೈಮ್ನಾಗೆ ಮೆಸ್ ಮುಚ್ಚಿದೆ ಅಂತ ಹೇಳ್ತಾನೆ, ನೋಡ್ಕೊಂಡು ಸುಮ್ಕಿರ್ಬೇಕಾ? ನೋಡಿ, ಗಡುವು ಕೊಟ್ಟ ಮೇಲೆ ಓನರ್ ಬಂದು ಸೈನ್ ಮಾಡಿಲ್ಲ ಅಂದರೆ ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು. ನೀವ್ ಏನೇ ಹೇಳಿದ್ರು ನಿಮ್ ಡ್ಯೂಟಿನ ನಾನು ಮಾಡಕ್ ಬಿಡಕ್ಕಿಲ್ಲ. ಏನು ಧಮ್ಕಿ ಆಗ್ತಾ ಇದೆಯಾ? ಹಂಗೆ ಅನ್ಕೊಳ್ಳ. ಏನು ಯಾವ ಮುಂದೆ ಬರ್ತೀವಿ ಬರ್ರಿ ನೋಡ. ಕಂಟಿ ರೀ, ಯಾಕೆ ಈ ಥರ ನಡ್ಕೋತಾ ಇದ್ದೀರಾ? ನಿಮ್ ಕೈಯಲ್ಲಿ ಕಟ್ಟಿರೋ ದಾರ ಇದೆ, ನೆನ್ಪಿರ್ಲಿ. ಡ್ಯೂಟಿ ಮಾಡೋ ಆಫೀಸರ್ ಮೇಲೆ ಕೈ ಮಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ಕಂಟಿ ಬಸಿ ಸುಮ್ಕಿರು, ಅಲ್ಲವಾ ಸುಮ್ಕಿರು ಮಗ. ಸಾಹೇಬ್ರೆ, ಈಗ ಏನ್ ಮಾಡ್ಬೇಕು ಅಂತ ನೀವು ಹೇಳ್ತಿರೋದು? ಸದ್ಯಕ್ಕೆ ನೋಟಿಸ್ ಅಂಟಿಸಿ ಮೆಸ್ ಕ್ಲೋಸ್ ಮಾಡ್ತೀವಿ. ಓನರ್ ಬಂದು ಸೈನ್ ಮಾಡಿದ್ಮೇಲೆ ನೀವು ಮೆಸ್ ಓಪನ್ ಮಾಡ್ಕೋಬಹುದು. ಒಂದು ವೇಳೆ ನೋಟಿಸ್ ಅಂಟಿಸೂ ನೀವು ಮೆಸ್ ನಡೆಸಿದ್ರೆ ಪರ್ಮನೆಂಟ್ ಆಗಿ ಕ್ಲೋಸ್ ಆಗುತ್ತೆ. ಎದ್ದೋಳ್ರಪ್ಪ, ಇವತ್ತಿಂದ ಮೆಸ್ ಇರಲ್ಲ. ಎಲ್ಲೋಳ್ರಿ, ಅಡೀರಿ ಎಲ್ಲ. ಸಾಹೇಬ್ರೆ, ಮೆಸ್ಸಲ್ಲಿದೆ ಮೊದಲನೇ ಸಲ. ಊಟಕ್ಕೆ ಕೂತಿರೋರು ಅರ್ಧಕ್ಕೆ ಎದೊಳ್ತಿರೋದು. ಹಬ್ಬ ಇದ್ದಿದ್ರೆ ಇಷ್ಟೆಲ್ಲ ಆಗಕ್ಕೆ ಬಿಡ್ತಿರ್ಲಿಲ್ಲ. ಸಾಹೇಬ್ರೆ, ಅವ್ರು ತಿನ್ನೋವರೆಗಾದ್ರೂ ಬುಡಿ. ಅದೆಲ್ಲ ಆಗಲ್ಲಮ್ಮ. ಕಾನೂನು ಏನ್ ಹೇಳುತ್ತೋ ಅದನ್ನ ನಾವು ಫಾಲೋ ಮಾಡ್ಲೇಬೇಕು. ನಡ್ರಿ ನಡ್ರಿ, ಕ್ಲೋಸ್ ಮಾಡಿ, ನೋಟಿಸ್ ಹಾಕಿ. ಸರ್ ನಮ್ಮ ಮಾತು ಕೇಳಿ ಸರ್. ಸಾಹೇಬ್ರೆ, ಇವತ್ತು ನಾನು ಫುಡ್ ಆಫೀಸರ್ ಕಡೆಯಿಂದ ಕೊಟ್ಟಿರೋ ಶಾಕಿಗೆ ಇಷ್ಟೊತ್ತಿಗೆ ಅಸಹನ ಗೊಳೋ ಅಂತ ಅಳ್ಕೊಂಡು ಮೂಲೆಗೆ ಬಿದ್ದಿರ್ತಾಳೆ. ನಮ್ಮಂತ ಹೈ ಪ್ರೊಫೈಲ್ ಅವ್ರನ್ನ ಎದುರಾಕೊಂಡ್ರೆ ಎಂಥ ಶಿಕ್ಷೆ ಆಗುತ್ತೆ ಅಂತ ಮನೆಯವ್ರೆಲ್ರಿಗೂ ಗೊತ್ತಾಗಬೇಕು. ಈ ವೈಭವ್ ಒಂದ್ಸಲ ಗುರಿ ಇಟ್ಟು ಹೊಡೆಯಕ್ಕೆ ಶುರು ಮಾಡಿದ್ರೆ ಯಾರು ಮತ್ತೆ ಎದ್ದೇಳಲ್ಲ ಮಿಸ್ಟರ್ ಕೇಶವ್. ನನ್ನ ಪ್ಲಾನ್ ಸಕ್ಸಸ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆ ಮನೆಯವ್ರಿಗೆ ಇನ್ನಷ್ಟು ಹೊಡೆತ ಬಿದ್ದಿರ್ತಿತ್ತು. ಓ, ಕಿಡ್ನಾಪ್ ವಿಷಯ ಮಾತಾಡ್ತಿದ್ದೀರಾ? ಎಸ್ ವೈಭವ್, ಪ್ಲಾನ್ ಪರ್ಫೆಕ್ಟ್ ಆಗಿ ಟೇಕ್ ಆಫ್ ಆಗಿ ಕೊನೆ ಮೂಮೆಂಟಲ್ಲಿ ಫೇಲ್ಯೂರ್ ಆಗೋಯ್ತು. ನನ್ನ ಗೈಡೆನ್ಸ್ ಇಲ್ಲದೆ ಈ ಥರ ಚೀಪ್ ಪ್ಲಾನ್ ಮಾಡಿದ್ರೆ ಹೀಗೆ ಆಗೋದು ಮಿಸ್ಟರ್ ಕೇಶವ್. ಏನೋ ನನ್ನ ಮಗನಿಂದ ಆ ಹುಡುಗಿನ ದೂರ ಮಾಡಬೇಕು ಅಂತ ಈ ರಾಜೇಶ್ವರಿ ಮತ್ತು ಸೋನೆ ಜೊತೆ ಸೇರಿ ಪ್ಲ್ಯಾನ್ ಮಾಡಿದೆ. ಆದರೆ ವರ್ಕ್ ಆಗಲಿಲ್ಲ. ನಾವು ಸಮುದ್ರದಲ್ಲಿ ಈಜಾಡೋರು ಈ ಸಣ್ಣ ಪುಟ್ಟ ಗುಂಡಿಗಳ ಜೊತೆ ಕೈ ಜೋಡಿಸ್ಬಾರ್ದು. ಇವಾಗೇನಾದರೂ ಆ ಹುಡುಗಿ ನಿಮ್ಮ ಹೆಸರು ಬಾಯ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಹಾಗಾಗಬಾರ್ದು ಅಂದರೆ ನಾವು ಮೊದಲು ಆ ಹುಡುಗಿನ ಜೈಲಿಂದ ರಿಲೀಸ್ ಮಾಡಬೇಕು. ಇದಕ್ಕೆ ನಿಮ್ಮ ಸಹಾಯ ಬೇಕು ವೈಭವ್. ಆ್ಯಕ್ಚುಲಿ ನಾ ಇದಕ್ಕೆಲ್ಲ ಹೆಲ್ಪ್ ಮಾಡಲ್ಲ, ಆದರೆ ನಿಮ್ಮ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಮಿಸ್ಟರ್ ವೈಭವ್. ಅದೊಂದು ಕೆಲಸ ಆದರೆ ನಾನು ಫುಲ್ಲಾಗಿ ನಿಮ್ಮ ಪ್ಲ್ಯಾನ್ ಜೊತೆ ಕೈ ಜೋಡಿಸ್ತೀನಿ. ಆಮೇಲೆ ಇಬ್ಬರು ಸೇರಿಕೊಂಡು ನಮ್ಮ ಎನಿಮೀಸ್ ವಿರುದ್ಧ ಸೇರ್ ತಿರ್ಸ್ಕೊಳ್ಳೋಣ. ಆಲ್ರೆಡಿ ಗೇಮ್ ಸ್ಟಾರ್ಟ್ ಆಗಿದೆ ಮಿಸ್ಟರ್ ಕೇಶವ್. ಮೆಸ್ ಕ್ಲೋಸ್ ಮಾಡಿರೋದು ಸ್ಯಾಂಪಲ್ ಅಷ್ಟೇ, ಮುಂದೆ ಇನ್ನೂ ತುಂಬ ಬಾಕಿ ಇದೆ.